ವೀಕೆಂಡ್ ವಿತ್ ರಮೇಶ್ ನಡಿಬೇಕಾದ್ರೆ ಯಾರೋ ನಮ್ಮ DCM ಸಾಹೇಬ್ರಿಗೆ ಹೇಳಿದ್ದಾರೆ, ಪ್ರೇಮ್ ಅವ್ರದ್ದು ಇವತ್ತು ವೀಕೆಂಡ್ ವಿತ್ ರಮೇಶ್, ನೀವು ಅವ್ರಿಗೆ ವಿಶಸ್ ಕಳಿಸ್ಬೇಕು ಅಂತ. ಆಗ ಎಲೆಕ್ಷನ್ ಟೈಮು ಬೆಳಗಿನ ಜಾವ 5 ಗಂಟೆಗೆ ನನಗೆ ವಿಶಸ್ ಬೈಟ್ ಕಳಿಸಿದ್ದಾರೆ. ಪ್ರೇಮ್ ನನ್ನ ತಮ್ಮನ ಥರ, ಪ್ರೇಮ್ ಜೊತೆ ನಾನು ಯಾವಾಗೂ ಇರ್ತೀನಿ, ಅವ್ರ ಭವಿಷ್ಯ ಒಳ್ಳೇದಾಗ್ಲಿ, ಬಂಗಾರ ಆಗಲಿ ಅಂತ. ಅಂತ ಆತ್ಮೀಯತೆ ತೋರಿಸುವಂತ DCMನ ನಾನು ಯಾವತ್ತೂ ನೋಡಿಲ್ಲ. ಅಂಡ್ ನಾನು ಕಂಡಂತ ಒಂದು ಸತ್ಯ ಅಂದ್ರೆ ನಮ್ಮ ಬ್ರದರ್ DK ಸುರೇಶ್ ಅವರಾಗಿರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು, ಅವರು ಅಧಿಕಾರದಲ್ಲಿದ್ರೂ ಸರಿ, ಇಲ್ಲದೆ ಇದ್ದಾಗ್ಲೂ ಸರಿ, ನಾನು ಯಾವಾಗ ಅವ್ರ ಮನೆ ಮುಂದೆ ಹೋದ್ರು, ನೀವಿಲ್ಲಿ ಎಷ್ಟು ಜನ ಇದ್ದೀರಾ ಅಷ್ಟು ಜನ ದಿನನಿತ್ಯ ಅವ್ರ ಮನೆ ಮುಂದೆ ಇರ್ತಾರೆ. ಸೊ ಹಾಗಾಗಿ ಅಧಿಕಾರ ಇರ್ಲಿ ಇಲ್ಲದೆ ಇರ್ಲಿ, ಅವರಿಬ್ರು ಯಾವತ್ತು ಕರ್ನಾಟಕಕ್ಕೆ ಮಹಾರಾಜರು ತರನೇ ಇರ್ತಾರೆ. ಈ ವೇದಿಕೆ ಮೇಲೆ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ, ಆ ಸ್ಥಾನ ಇನ್ನೂ ಎತ್ತರಕ್ಕೆ ಹೋಗಲಿ ಅಂತ ಹಾರೈಸ್ತೀನಿ. ವೀಕೆಂಡ್ ವಿತ್ ರಮೇಶ್ ನಡಿಬೇಕಾದ್ರೆ ಯಾರೋ ನಮ್ಮ DCM ಸಾಹೇಬ್ರಿಗೆ ಹೇಳಿದ್ದಾರೆ, ಪ್ರೇಮ್ ಅವ್ರದ್ದು ಇವತ್ತು ವೀಕೆಂಡ್ ವಿತ್ ರಮೇಶ್, ನೀವು ಅವ್ರಿಗೆ ವಿಶಸ್ ಕಳಿಸ್ಬೇಕು ಅಂತ. ಆಗ ಎಲೆಕ್ಷನ್ ಟೈಮು ಬೆಳಗಿನ ಜಾವ 5 ಗಂಟೆಗೆ ನನಗೆ ವಿಶಸ್ ಬೈಟ್ ಕಳಿಸಿದ್ದಾರೆ. ಪ್ರೇಮ್ ನನ್ನ ತಮ್ಮನ ಥರ, ಪ್ರೇಮ್ ಜೊತೆ ನಾನು ಯಾವಾಗೂ ಇರ್ತೀನಿ, ಅವ್ರ ಭವಿಷ್ಯ ಒಳ್ಳೇದಾಗ್ಲಿ, ಬಂಗಾರ ಆಗಲಿ ಅಂತ. ಅಂತ ಆತ್ಮೀಯತೆ ತೋರಿಸುವಂತ DCMನ ನಾನು ಯಾವತ್ತೂ ನೋಡಿಲ್ಲ. ಅಂಡ್ ನಾನು ಕಂಡಂತ ಒಂದು ಸತ್ಯ ಅಂದ್ರೆ ನಮ್ಮ ಬ್ರದರ್ DK ಸುರೇಶ್ ಅವರಾಗಿರ್ಬೋದು, DK ಶಿವಕುಮಾರ್ ಅವರಾಗಿರ್ಬೋದು, ಅವರು ಅಧಿಕಾರದಲ್ಲಿದ್ರೂ ಸರಿ, ಇಲ್ಲದೆ ಇದ್ದಾಗ್ಲೂ ಸರಿ, ನಾನು ಯಾವಾಗ ಅವ್ರ ಮನೆ ಮುಂದೆ ಹೋದ್ರು, ನೀವಿಲ್ಲಿ ಎಷ್ಟು ಜನ ಇದ್ದೀರಾ ಅಷ್ಟು ಜನ ದಿನನಿತ್ಯ ಅವ್ರ ಮನೆ ಮುಂದೆ ಇರ್ತಾರೆ. ಸೊ ಹಾಗಾಗಿ ಅಧಿಕಾರ ಇರ್ಲಿ ಇಲ್ಲದೆ ಇರ್ಲಿ, ಅವರಿಬ್ರು ಯಾವತ್ತು ಕರ್ನಾಟಕಕ್ಕೆ ಮಹಾರಾಜರು ತರನೇ ಇರ್ತಾರೆ. ಈ ವೇದಿಕೆ ಮೇಲೆ ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ, ಆ ಸ್ಥಾನ ಇನ್ನೂ ಎತ್ತರಕ್ಕೆ ಹೋಗಲಿ ಅಂತ ಹಾರೈಸ್ತೀನಿ.